ಜನ್ಮ ಜನ್ಮದಿಂದಲೂ ಎಂಥ ಚಂದ ಎಂಥ ಬಂಧನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋಲ್ ನೋಡಿದ್ರಲ್ಲ, ಆ ಥರ ಒಂದು ವಿಡಿಯೋನ ಸಿಂಪಲ್ ಆಗಿರೋ ಮೆಥಡಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಬಾಜು ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ, ಯಾಕಂದರೆ ನಾ ಹಾಕಿರೋ ವಿಡಿಯೋಸ್ ನಿಮಗೆ ಸ್ಕ್ರೀನ್ ನೋಟಿಫಿಕೇಶನ್ ಆಗಿ ತಲುಪುತ್ತೆ. ನೀವು ವಿಡಿಯೋ ನೋಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಫ್ರೆಂಡ್ಸ್, ಆ ಥರ ವಿಡಿಯೋನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಸೊ ಅದು ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ಸಿಗುತ್ತೆ. ಸೊ ನೀವು ಬ್ಯಾಕ್ಗ್ರೌಂಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಸಾಂಗನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಮಾಡಿದ ನಂತರ ಜಸ್ಟ್ ನೀವು ಅಲರ್ಟ್ ಮಿಷನ್ ಓಪನ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 9:16 ತೊಗೊಂಡು ಕ್ರಿಯೇಟ್ ಬಜೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್ ಮಾಡಿದ್ರೆ, ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಸಾಂಗ್ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿದೆ, ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ ಇವಾಗ ಈ ಥರ. ಸೊ ಈ ಥರ ಮಾಡ್ಕೊಂಡ ನಂತರ ಡಿಲೀಟ್ ಮಾಡ್ಕೋತೀನಿ ವಿಡಿಯೋನ. ಸೊ ನಂದು ಜಸ್ಟ್ ಎಷ್ಟು ಇದೆ ಅಂದರೆ ಮ್ಯೂಸಿಕ್ಕು ನೋಡಿ ಒಂದ್ಸತ ಕೇಳ್ಕೊತೀನಿ. ಈ ಥರ ಕೀಪ್ ಟೈಮ್ನ ಆ್ಯಡ್ ಮಾಡ್ಕೊಂಡ್ಬಂದಿ ಫ್ರೆಂಡ್ಸ್. ಅಂದರೆ ಒಂದು ಸೆಂಟೆನ್ಸ್ ಎಂಡ್ ಆದಮೇಲೆ ಸೊ ನೀವು ಒಂದೊಂದು ಕೀಪ್ ಟೈಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಇಲ್ಲಿ ಎಂಡ್ ಆಗುತ್ತೆ. ಸೊ ನಾ ಇಲ್ಲಿ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ನ ನೀವು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಫಿಲ್ ಕಂಪೋಸನ್ ಏರಿಯಾ ಇದೆ ನಂದು, ನೀವು ಇಲ್ಲ ಅಂದರೆ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡಿದ್ದನ್ನ ಲೆಂತ್ ಎಲ್ಲಿವರೆಗೂ ಬೇಕು ನೋಡಿ, ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ ಸತ ಈ ಥರ. ಸೊ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿದ್ದನ್ನ ಒಂದು 60 ಇಟ್ಕೊಳ್ಳಿ. ಸೊ 60 ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇಟ್ಕೊಂಡ್ರೆ ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫೇಡಿ ನೋಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಸರ್ಚ್ ಮಾಡ್ತೀನಿ ಇಲ್ಲಿ. ಫೇಡಿನ್ ಎಫೆಕ್ಟ್ನ ಫೇಡಿನ್ ಔಟ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ಸೊ ಅದು ನೋಡಿ ಫಸ್ಟಿಗೆ ಹೋಗಿ ಇನ್ನಾಗಿ ಔಟ್ ಆಗುತ್ತೆ ನೋಡಿ. ಸೊ ಈ ಥರ ಔಟ್ ಆಗುತ್ತೆ ಇಲ್ಲಿ ಲಾಸ್ಟಲ್ಲಿ. ಸೊ ಇಷ್ಟು ಮಾಡಿದ್ರೆ ಸೊ ಇವಾಗ ಏನು ಮಾಡ್ಬೇಕಪ್ಪ, ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಮೊದಲೇದಾಗಿ ನೀವು ಫಸ್ಟ್ ಲೈನ್ ಏನಂತ ಕೇಳಿಸ್ಕೊಳ್ಳಿ. ಜನುಮ ಜನುಮದಿಂದಲೂ. ಸೊ ಇವಾಗ ಜಸ್ಟ್ ಬ್ಯಾಕ್ ಬಂದು ಸೊ ನೀವು ಕ್ರೋಮ್ನ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಅರವಿಂದ್ VK.in ಸ್ಯಾಂಕ್ ಅಂತಿದೆ ನೋಡಿ. ಸೊ ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಫಸ್ಟ್ ಲೈನ್ ಇಲ್ಲಿ ಯೂನಿಕ್ ಕೋಡ್ ಟು ASC ಕನ್ವರ್ಟ್ ಮಾಡಿ ಇಲ್ಲಿ ಫಸ್ಟ್ ಲೈನ್ ಇದೆ ನೋಡಿ, ಜನುಮ ಜನುಮದಿಂದಲೂ. ಸೊ ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕು, ಜನುಮ ದಿಂದಲೂ ಈ ಥರ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ರೈಟಲ್ಲಿ ಅದು ಮಾಡಿಕೊಟ್ಟಿರುತ್ತೆ, ಏನಂದರೆ ಯೂನಿಕ್ ಕೋಡಾಗಿ ಮಾಡಿಕೊಟ್ಟಿರುತ್ತೆ. ಸೊ ಅದನ್ನ ಕಾಪಿ ಮಾಡಿಕೊಂಡು ಸೊ ಇವಾಗ ಅಲೈಟ್ ಮೋಷನ್ ಬರಬೇಕು. ಸೊ ಅಲೈಟ್ ಮೋಷನ್ ಬಂದ್ರೆ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಸೊ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಜಸ್ಟು ಇದು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಾಪಿ ಮಾಡ್ಕೊಂಬಂದಂಥ ಟೆಕ್ಸ್ಟ್ನ ನೀವು ಈ ಥರ ಪೇಸ್ಟ್ ಮಾಡಿಕೊಂಡು ಸೊ ಸೆಂಟ್ರ್ ಬ್ರೌನ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ನಿಮ್ಗೊಂದು ಫೌಂಟ್ ನಾನು ಕೊಟ್ಟಿರ್ತೀನಿ ಡಿಸ್ಟ್ರಿಬ್ಯೂಷನಲ್ಲಿ. ಸೊ ಯಾವುದೇ ಥರದ ಪ್ರಾಜೆಕ್ಟ್ ಕೊಟ್ಟಿರಲ್ಲ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಸೊ ನೀವು ಯಾವ ಥರ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ 14 ಪೌಂಡ್ ಕೊಟ್ಟಿರ್ತೀನಿ. ಸೊ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಇಲ್ಲಿ ಅಲೈಟ್ ಮಿಷನಿಗೆ ಆ್ಯಡ್ ಮಾಡ್ಕೊಂಡಪ್ಪ ಅಂದರೆ ಇದು ಫೌಂಟ್ ಆ್ಯಡ್ ಆಗಿರುತ್ತೆ. ಸೊ ಕಲರ್ನ ವೈಟ್ ಇಟ್ಕೊಂಡು ಸೈಜ್ನ ನಿಮ್ಗೆ ಎಷ್ಟು ಬೇಕು ನೋಡಿ ಸೊ ಅಷ್ಟು ಇಟ್ಕೊಳ್ಳಿ. ಸೊ ಇದನ್ನ ಈ ಥರ ಮೇಲ್ ತೊಗೊಂಬನ್ನಿ. ಸೊ ಮೇಲ್ ತೊಗೊಂಬಂದ್ರೆ ತೊಗೊಂಬಂದ ನಂತರ ನಿಮಗೆ ಸೈಜ್ ಇನ್ನೂ ಸ್ವಲ್ಪ ಕಮ್ಮಿ ಬೇಕಂದರೆ ಈ ಥರ ಕಮ್ಮಿ ಮಾಡಿಕೊಂಡ್ರೆ ಮುಗೀತು. ಸೊ ಕಮ್ಮಿ ಮಾಡಿಕೊಂಡು ಸೊ ಇದನ್ನ ಈ ಟೆಕ್ಸ್ಟ್ನ ನೀವು ಎಂಡ್ವರೆಗೂ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ. ಸೊ ಆ್ಯಡ್ ಮಾಡ್ಕೊಂಡ್ರೆ ಸೊ ಆ್ಯಡ್ ಮಾಡ್ಕೊಂಡ ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಇದಕ್ಕೂ ಕೂಡ ಫೇಡಿನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ನೋಡಿ ಅದು ಫೇಡ್ ಇನ್ ಔಟ್ ಆಗಿರುತ್ತೆ ನೋಡಿ, ಇನ್ನು ಆಮೇಲೆ ಅಲ್ಲಿ ಲಾಸ್ಟಲ್ಲಿ ಔಟ್ ಆಗಿರುತ್ತೆ. ಸೊ ಇವಾಗ ಇದೇ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಈ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಕೀ ಫ್ರೇಮ್ ಇದೆಯಲ್ಲ, ಸೊ ಇಲ್ಲಿ ಜಸ್ಟ್ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇವಾಗ ಇದನ್ನ ಈ ಥರ ಕೆಳಗೆ ತೊಗೊಂಬಂದು ಸೊ ಈಗ ಏನಪ್ಪ ಅಂದರೆ ನೆಕ್ಸ್ಟ್ ಲೈನ್ ಇದೆ ಅಂತ ಕೇಳಿಸ್ಕೊಳ್ಳಿ ಮೊದಲು.
ನೆಕ್ಸ್ಟ್ ಇವಾಗ ಸೆಕೆಂಡ್ ಕೀಪ್ರೇಮಿಂದ ಲೈನ್ ಇದೆ ಅನ್ನೋದ ಕೇಳಿಸ್ಕೊಂಡು ಅಲ್ಲಿ ಟೈಪ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ನೋಡಿ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಒಂದು ಸಾರಿ. ನಂಟು ಉಂಟು ನಮ್ಮಲ್ಲಿ. ಸೊ ಜಸ್ಟ್ ಕೊಮ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಟೈಪಲ್ಲಿ ನಂಟು ಉಂಟು ನಮ್ಮಲ್ಲಿ ಸೊ ಈ ಥರ ಟೈಪ್ ಮಾಡ್ಕೊಂಡು ಮತ್ತೆ ಯೂನಿಕ್ ಕೋಡ್ ಆಗಿರೋ ಕನ್ವರ್ಟ್ ಮಾಡಿಕೊಟ್ಟಿರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿಕೊಂಡು ಸೊ ನೀವು ಮತ್ತೆ ಅಲೈನ್ ಮಷಿನ್ ಬರ್ತೀರ. ಸೊ ಬಂದ ನಂತರ ಇಲ್ಲಿ ಸೊ ನೆಕ್ಸ್ಟ್ ಏನಿದೆ ನೋಡಿ, ಸೊ ಇದನ್ನ ಇಲ್ಲಿ ರಿಮೂವ್ ಮಾಡಿಕೊಂಡು ಸೊ ಅದನ್ನ ಪೇಸ್ಟ್ ಮಾಡ್ಕೊಳ್ತೀರ. ಸೊ ಅದು ಪೇಸ್ಟ್ ಆದ ನಂತರ ಈ ಥರ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಲಾಸ್ಟ್ ಕೀಪ್ರೇಮ್ ಎಲ್ಲಿವರೆಗೆ ಇದೆ ನೋಡ್ಬಿಟ್ರಿ, ಸೊ ಅಲ್ಲಿವರೆಗೆ ಹೋಗಿ ಈ ಥರ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು. ಸೊ ಅಡ್ಜಸ್ಟ್ ಮಾಡಿಕೊಂಡು ಸೊ ಈಗ ಥರ್ಡ್ ಕೀಪ್ರೇಮ್ ಸೊ ಅಲ್ಲಿ ಬಂದು ಮತ್ತೆ ಕಾಪಿ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಸೊ ಅದನ್ನ ಪೇಸ್ಟ್ ಮಾಡಿಕೊಂಡು ಸೊ ಮತ್ತೆ ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಬೇಕು ಇಲ್ಲಿ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಟೆಕ್ಸ್ಟು ನಂದು ಎಂಥ ಚಂದ ಇಂಥ ಅನುಭವ ಇದೆ. ಸೊ ಅದನ್ನ ನಾನು ಬರ್ಕೊಳ್ತೀನಿ ಈ ಥರ ಕೆಳಗೆ ಆ್ಯಡ್ ಮಾಡಿಕೊಂಡು ಈಗ ಬರ್ಕೊಳ್ತೀನಿ. ಎಂಥ ಚಂದ ಇಂಥ ಅನುಭವ ನೋಡಿ ಇಲ್ಲಿ ಬರ್ಕೋತೀನಿ. ಎಂಥ ಚಂದ ಈ ಅನುಭವ. ಸೊ ಇವಾಗ ಇದನ್ನ ಕಾಪಿ ಮಾಡ್ಕೋತೀನಿ. ಸೊ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಅಲೈನ್ ಮಷಿನ್ ಬಂದು ಸೊ ಅದು ಥರ್ಡ್ ಟೆಕ್ಸ್ಟಿಗೆ ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಆ್ಯಡ್ ಆಗಿಬಿಡುತ್ತೆ ಫ್ರೆಂಡ್. ನೋಡಿ ನಿಮ್ಮದು ಈ ಥರ ಆ್ಯಡ್ ಆಗುತ್ತೆ. ಸೊ ಇದಕ್ಕೂ ಎಫೆಕ್ಟ್ ಕೂಡ ಆ್ಯಡ್ ಮಾಡಿದ್ದೀನಲ್ಲ. ಸೊ ಇವಾಗ ನಾನು ಸೌಂಡನ್ನ ಕಮ್ಮಿ ಮಾಡ್ಕೊಂಡು ನಿಮಗೆ ಪ್ಲೇ ಮಾಡ್ಕೊಂಡು ತೋರಿಸ್ತೀನಿ, ಯಾಕಂದರೆ ನಂದು ಕಾಪಿ ರೈಟ್ ಬರುತ್ತೆ ಸಾಂಗಿಗೆ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಸೌಂಡ್ ಆಫ್ ಮಾಡ್ಕೊಂಡು ತೋರಿಸ್ತೀನಿ. ಒಂದು ಸಾರಿ ನೋಡ್ಕೊಳ್ಳಿ ವಿಡಿಯೋ ಹೇಗಿದೆ ಅಂತ ನೋಡಿ. ಸೊ ಅದು ಅಲೈಟ್ ಮಷೀನಲ್ಲಿ ನಿಮಗೆ ಬ್ಲರ್ ಆಗಿ ತೋರಿಸುತ್ತೆ. ಸೊ ಎಕ್ಸ್ಪೋರ್ಟ್ ಮಾಡಿದ ನಂತರ HD ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಆ್ಯಡ್ ಆಗಿರುತ್ತೆ. ನೀವು ಪ್ರಿವ್ಯೂಲ್ಲಿ ನೋಡಿದ್ರಲ್ಲ, ಸೊ ಅದೇ ಥರ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಇದು ಸೌಂಡನ್ನ ನೀವು ಇಟ್ಕೊಂಡು ನಾನು 100 ಇಟ್ಕೋತೀನಿ. ನೀವೇನು ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೋಸ್ಕರ ಅಂದರೆ ಯೂಟ್ಯೂಬ್ ಹಾಕ್ತೀನಲ್ಲ, ಸೊ ಅದಕ್ಕೋಸ್ಕರ ಕಾಪಿ ರೈಟ್ ಕೊಡುತ್ತೆ ಯೂಟ್ಯೂಬ್ ಸ್ಟ್ರೈಕ್. ಸೊ ಅವ್ರದ್ದು ಭಾಳ ರೂಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸೌಂಡ್ ತೆಗ್ದಿದ್ದೆ ಅಷ್ಟೇ. ಸೊ ಈ ಥರ ಆದ ನಂತರ ನೀವು ಮೇಲೆ ಸೇವ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಕ್ವಾಲಿಟಿ ತಕ್ಕಂಗೆ ಇಟ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಸೊ ಇದು ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಟು ಗ್ಯಾಲರಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸಿಂಪಲ್ ಆಗಿರೋ ಲಿರಿಕಲ್ ವಿಡಿಯೋ ಹೇಳ್ಕೊಟ್ಟಿದ್ದೀನಿ. ಸೊ ಲಿರಿಕಲ್ ವಿಡಿಯೋ ಅಷ್ಟು ಎಫೆಕ್ಟ್ ಆಗಿ ಮಾಡುವಂಥದ್ದೇನಿಲ್ಲ. ಸೊ ಸಿಂಪಲ್ ಆಗಿರುತ್ತೆ. ನೀವು ಜಸ್ಟ್ ಏನು ಮಾಡ್ಕೋಬೇಕಂದ್ರೆ ಟ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನಾನು ಸೇವ್ ಮಾಡಿದರೆ ಸೇವ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.